ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಕೂಡ ಜ್ಯೋತಿಷಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಟಾಪಿಕ್ ಮೇಲೆ ಚರ್ಚೆ ಮಾಡೋಣ. ಶರ್ಟ್ ಭಾಳನೇ ಕ್ರಶ್ಡ್ ಅನಿಸ್ತಾ ಇದೆ. ಸೊ ಕೇತು ದಶಾನೇ ಹಾಗೆ. ಸೊ ಲುಕ್ಸ್ ಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಹೆಂಗೆ ಬಂದಂಗೆ ಹೋಗೋದು. ಓಕೆ, ಚಡ್ಡಿ ಮೇಲೂ ಹೊರಗಡೆ ಹೋಗೋದು, ಯಾವ ಥರದ ಡ್ರೆಸ್ ಹಾಕ್ಕೊಂಡಿದ್ದೀನಿ ಅಂತ ನೋಡೋದಿಲ್ಲ, ಜನ ನಮ್ಮ ನೋಡಿ ಏನು ತಿಳ್ಕೊತಾರೆ ಅಂತ ಅದರದ್ದು ಕೂಡ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರೋದಿಲ್ಲ. ಸೊ ಕೇತು ದಶಾನೇ ಆ ಥರ. ಕೇತು ಒಂದು ಸರಿ ಮುಗಿದ್ಮೇಲೆ ಶುಕ್ರದಶೆ ಶುರುವಾಗಲಿ ಮಿತ್ರ, ಹೇಳ್ತೀನಿ ನಮ್ದು ಇಷ್ಟು ಚಾರ್ಮಿಂಗು, ಸೋಷಿಯಲ್ ಮೀಡಿಯಾ ಪೋಸ್ಟಿಂಗು ಯಾವ ಥರ ಬದಲಾಗುತ್ತೆ ಅಂತ ನಿಮಗೆ ನೋಡ್ಬೋದು. ಕೇತು ದಶೆಯಲ್ಲಿ ವ್ಯಕ್ತಿಗೆ ಸಂತೋಷ ಎಂಬುದೇ ಇರೋದಿಲ್ಲ. ನಾನು ಪಾಸಿಟಿವ್ ಕೇತು ಇಟ್ಟುಕೊಂಡೇ ಈ ಥರದ ಸಮಸ್ಯೆ ಎದುರಿಸ್ತಾ ಇದ್ದೀನಿ. ಎಲ್ಲ ಇದೆ, ಯಾವುದಕ್ಕೂ ಕಮ್ಮಿ ಇಲ್ಲ ಅಂತಿಲ್ಲ, ಬಟ್ ಸಂತೋಷ ಇಲ್ಲ. ಹಾಗಂತ ದುಃಖ ಇದೆ ಅಂತ ಅಲ್ಲ, ದುಃಖನೂ ಇಲ್ಲ, ಸಂತೋಷನೂ ಇಲ್ಲ. ಎರಡರ ಮಧ್ಯದಲ್ಲಿರುವಂಥ ಒಂದು ರೇಖೆ ಏನಿದೆ ಅದೇ ಕೇತು ಮಹಾದಶ. ನಾನು ಅನುಭವಿಸಿದ ಮೇಲೆ ಅದು ಗೊತ್ತಾಗ್ಲಿಕ್ಕೆ ಶುರು ಮಾಡಿದೆ. ತುಂಬ ಮೊದಲು ನಾವು ವಿಡಿಯೋಸ್ ನೋಡ್ತಾ ಇದ್ವಿ, ಬೇರೆ ಆಸ್ಟ್ರಾಲಜರ್ದು ಅಥವಾ ಬೇರೆ ಬೇರೆಯವ್ರದ್ದು ಜಾತಕ ಅನಲೈಸಿಸ್ ಮಾಡ್ತಿದ್ವಿ. ಅನಲೈಸ್ ಮಾಡೋದು, ಕೇಳೋದು, ನೋಡೋದು ಬೇರೆ, ಅದರ ಅನುಭವಿಸೋದು ಬೇರೆ. ಓಕೆ, ಕೇತು ದಶ ಒನ್ ಆಫ್ ದಿ ಅದ್ಭುತವಾದ ದಶ ಮಿತ್ರ. ನಿಮ್ಮನ್ನು ಸಮಸ್ತ ಸುಖಗಳಿಂದ ಡಿಟ್ಯಾಚ್ ಮಾಡುತ್ತೆ, ಸಮಸ್ತ ಎಕ್ಸ್ಪೆಕ್ಟೇಷನ್ಸಿಂದ ಡಿಟ್ಯಾಚ್ ಮಾಡುತ್ತೆ. ಎಲ್ಲ ಇದ್ದೂ ಕೂಡ ಕೋಟಿಗಟ್ಟಲೆ ದುಡ್ಡಿರಲಿ, ಕೇತು ದಶಾ ಬಂತು ಅಂದರೆ ವ್ಯಕ್ತಿ ಸಂತೋಷದಿಂದ ಇರೋದಿಲ್ಲ. ಹಾಗಂತ ದುಃಖ ಇದೆ ಅಂತಲ್ಲ, ಅದು ಸಂತೋಷನೂ ಅಲ್ಲ, ದುಃಖನೂ ಅಲ್ಲ, ಅದು ಮಧ್ಯದಲ್ಲೊಂದು ರೇಖೆ ಏನಿರುತ್ತೆ ಅದರ ಅನುಭವ ಕೇತು ದಶೆಯಲ್ಲಿ ಆಗಲಿಕ್ಕೆ ಶುರು ಮಾಡುತ್ತೆ. ಇದು ನನ್ನ ಅನುಭವ. ಸೊ ಲಾಸ್ಟ್ ಕೊನೆಯ ಒಂದು 3 ಇಯರ್ಸ್ ಉಳ್ಕೊಂಡಿದೆ. 4 ಇಯರ್ಸ್ ಇಲ್ಲಿವರೆಗೂ ಮುಕ್ತಾಯ ಆಯಿತು. ಬಹಳ ವಿಚಿತ್ರವಾದ ಒಂದು ಮನಸ್ಥಿತಿಯಲ್ಲಿ ಹೋಗುತ್ತೆ ಕೇತು ದಶೆಯಲ್ಲಿ. ಸೊ ಇವನ್ ಒಳ್ಳೆ ಹಾಸಿಗೆ, ಒಳ್ಳೆ ಬೆಡ್ ಖರೀದಿ ಮಾಡೋಕ್ಕೂ ಕೂಡ ಬೇಡ ಅನಿಸುತ್ತೆ. ಸೊ ಇವನ್ ಸ್ಟಾರ್ಟ್ ಆಗಿದ್ದು ಹಿಡ್ಕೊಂಡು ಒಂದು ಒಳ್ಳೆ ಬೆಡ್ ಮೇಲೂ ಕೂಡ ನಾವು ಮಲ್ಕೊಂಡಿಲ್ಲ, ನಾನು ಮಲ್ಕೊಂಡಿಲ್ಲ. ಇವನ್ ಗೋಲ್ಡ್ ಚೈನು, ಸಿಲ್ವರ್ ಚೈನ್, ಭಾರಿ ಡ್ರೆಸ್ ಹಾಕ್ಕೊಂಡು ಒಂದು ಅಲ್ಲಿ ಇಲ್ಲಿ ತಿರುಗಾಡೋದಾಗಿರ್ಬೋದು, ದೊಡ್ಡ ಕಾರ್ ಮೇಂಟೈನ್ ಮಾಡೋದಾಗಿರ್ಬೋದು, ಏನೂ ಇಂಟ್ರೆಸ್ಟ್ ಇಲ್ಲ. ಎಲ್ಲ ಆ ಥರದ ಇಂಟ್ರೆಸ್ಟ್ಗಳಿಂದ ದೂರ. ಓಕೆ, ಸೊ ಇವತ್ತಿನ ಟಾಪಿಕ್, ರೀಸೆಂಟ್ಲಿ ಒಂದು ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಘಟನೆ ಆಯಿತು ಮಿತ್ರ. ಪತ್ನಿ ತನ್ನ ಹಸ್ಬೆಂಡನ್ನು ಮುಗಿಸಿ ಇವನ್ ಮಗು ಮೇಲೂ ಕೂಡ ಆ ಥರದ್ದು ಕ್ರೌರ್ಯ ಎಸಗಿರೋದು ಒಂದು ನಮ್ಮ ಕರ್ನಾಟಕದಲ್ಲಿ ಈ ಥರದ್ದು ಕೇಸಸ್ಸು ಇಂಡಿಯಾದಲ್ಲಿ ಭಾಳಷ್ಟು ನೋಡ್ತೀವಿ, ಕೇಳ್ತೀವಿ. ಯಾಕಂದರೆ ನಾರ್ತ್ ಇಂಡಿಯನ್ಸ್ ಮತ್ತು ಸೌತ್ ಇಂಡಿಯನ್ಸಲ್ಲಿ ಮಾನಸಿಕತೆ ತುಂಬ ಡಿಫ್ರೆನ್ಸ್ ಆಗುತ್ತೆ. ಅಲ್ಲಿ ಕ್ರೌರ್ಯ ಹೆಚ್ಚು, ಅನ್ಎಜುಕೇಷನ್ ಹೆಚ್ಚು, ಇಲ್ಲಿಟ್ರೆಸಿ ಹೆಚ್ಚು. ನಮ್ಮ ಕಡೆ ಏನಿದೆ, ವ್ಯಕ್ತಿ ಅನ್ಎಜುಕೇಟೆಡ್, ಇಲ್ಲಿಟ್ರೇಟ್ ಆದರೂ ಕೂಡ ಒಂದು ಸ್ವಲ್ಪ ಸಾತ್ವಿಕ ಸ್ವಭಾವತೆ ಬರುತ್ತೆ. ಇಲ್ಲೂ ಇದೆ, ಕ್ರೈಮ್ಸ್ ಇಲ್ಲ ಅಂತಿಲ್ಲ, ಬಟ್ ಕಂಪೇರ್ ಟು ನಾರ್ತ್ ಇಂಡಿಯಾ ಏನಿದೆ ಒಂದು 40% ಕಮ್ಮಿ ಇರುತ್ತೆ. ಓಕೆ, ಯಾಕಂದರೆ ಇಲ್ಲಿ ನಮ್ಮ ಸೌತ್ ಇಂಡಿಯನ್ಸ್ದು ಒಂದು ಅದು ಕೂಡ ಗ್ರಹಗತಿಯಿಂದನೇ. ಓಕೆ, ಸೊ ಕೆಲವೊಂದು ಗ್ರಹಗಳದ್ದು ಇಂಪ್ಯಾಕ್ಟ್ ಇರುತ್ತೆ ಒಂದು ಏರಿಯಾದ ಮೇಲೆ. ಮೊದಲನೇದಾಗಿ ನಾನು ಯಾವಾಗಲೂ ಹೇಳ್ತಾ ಬಂದಿರೋದು, ಗ್ರಹಗಳದ್ದು ಇಂಪ್ಯಾಕ್ಟು ದೇಶದ ಮೇಲೆ ಇರುತ್ತೆ. ಒಟ್ಟಿನಲ್ಲಿ ಫಸ್ಟು ಇಡೀ ದೇಶದ ಮೇಲೆ, ಇಡೀ ಭೂಮಿ ಮೇಲೆ, ಇಡೀ ದೇಶದ ಮೇಲೆ, ಆಮೇಲೆ ನೆಕ್ಸ್ಟ್ ಸ್ಟೇಟ್ ಮೇಲೆ, ಆಮೇಲೆ ಜಿಲ್ಲೆ ಮೇಲೆ, ಆಮೇಲೆ ತಾಲೂಕಾ ಮೇಲೆ, ಆಮೇಲೆ ನಮ್ಮ ಕುಟುಂಬದ ಮೇಲೆ, ಆಮೇಲೆ ನಮ್ಮ ವೈಯಕ್ತಿಕ ಜಾತಕ ಸ್ಟ್ಯಾಂಡ್ ಆಗುತ್ತೆ. ಫಸ್ಟಿಗೆ ನಮ್ಮ ವೈಯಕ್ತಿಕ ಜಾತಕ ಇದು ಆಗೋದಿಲ್ಲ. ಓಕೆ, ಸೊ ಅದೇ ಕಾರಣಕ್ಕೆ ದೇಶದಲ್ಲಾಗುವಂತಹ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ಸ್ ಏನಿದೆ, ನಮ್ಮ ಜಾತಕ ನೆಗೆಟಿವ್ ಇರಲಿ, ಪಾಸಿಟಿವ್ ಇರಲಿ, ದೇಶದ ಮೇಲೆ ಏನಾದರೂ ಪಾಸಿಟಿವ್ ಅಥವಾ ನೆಗೆಟಿವ್ ಬಂತು ಅಂದರೆ ಖಂಡಿತವಾಗೂ ಇರ್ರೆಸ್ಪೆಕ್ಟಿವ್ ಆಫ್ ನಮ್ಮ ಜಾತಕ ಅದರ ಮೇಲೆ ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ. ಕೊರೋನಾ ಬಂದಾಗ ನಿಮ್ಮ ಜಾತಕ ಎಷ್ಟೇ ಪಾಸಿಟಿವ್ ಇದ್ದರೂ ಕೂಡ ಅದು ಹೊಡೆತ ಬಿತ್ತಿರುತ್ತೆ. ಯಾಕಂದರೆ ದೇಶದ ಮೇಲೆ ಆವರಿಸಿರುವಂಥ ಒಂದು ಆಪತ್ತು. ಯಾರೋ ಒಬ್ಬ ರೀಸೆಂಟ್ಲಿ ಇದು ಕೇಳಿದ್ರು, ಜಾತಕ ಅನಲೈಸಿಸ್. ಸರ್, ನಮ್ಮದು ಜಾತಕ ಅನಲೈಸಿಸ್ ಮಾಡಿ ಹೋಟೆಲ್ ಬಿಸ್ನೆಸ್ ಹೆಂಗಿದೆ ಅಂತ ಹೇಳಿ. ನಾನು ನೋಡಿದೆ, ಜಾತಕದಲ್ಲಿ 10ನೇ ಮನೆ ಸ್ವಾಮಿ, 2ನೇ ಮನೆಗೆ ಲಿಂಕ್ ಇದೆ, ಮತ್ತು ಶುಕ್ರ, ಚಂದ್ರಮ ಇವೆಲ್ಲವೂ ಕೂಡ ಹೋಟೆಲ್ ಬಿಸ್ನೆಸ್ಗೆ ಕಾರಕ. ಸೊ ಚೆನ್ನಾಗಿದೆ ಸರ್, ಮಾಡಿ, ಪ್ರಯತ್ನ ಅಂತೂ ಮಾಡಿ. ಜಾತಕದಲ್ಲಿ ಯೋಗ ಇದೆ, ಬಟ್ ದಶಾನೂ ಇದೆ. ಓನ್ಲಿ ಯೋಗ ಇದ್ದರೆ ನಡೆಯಲ್ಲ, ಯೋಗದ ಜೊತೆಗೆ ಆ ಸರಿಯಾದ ಟೈಮಿಗೆ ದಶಾ ಕೂಡ ಬರಬೇಕು. ಅಂದಾಗ ಸ್ವಲ್ಪ ಅದರದ್ದು ಪವರ್ ಹೆಚ್ಚಿರುತ್ತೆ. ಸೊ ಎಲ್ಲವೂ ಇದೆ, ನೀವು ಸ್ಟಾರ್ಟ್ ಮಾಡಿ. ಯಾವುದೇ ಬಿಸ್ನೆಸ್ ರಾತ್ರೋರಾತ್ರಿ ಅಂತೂ ಏನಾಗಲ್ಲ, ನಿಧಾನಗತಿಯಲ್ಲಿ ಏರಿಕೆ ಆಗ್ತಾ ಹೋಗ್ತದೆ, ಮಾಡಿ ಅಂತ ಹೇಳಿ. ಅವ್ನು ಇನ್ನೇನು ಶುರು ಮಾಡೋದಕ್ಕೆ ಗ್ಯಾಸ್ ಸಿಲಿಂಡರ್ ಪ್ರಾಬ್ಲಮ್ ಬಂತು. ಸೊ ಅದು ನಡೀಲಿಲ್ಲ ಅಥವಾ ಶುರು ಮಾಡಲಿಲ್ಲ. ಜಾತಕದಲ್ಲಿ ಯೋಗ ಇದೆ, ದಶಾನೂ ಇದೆ, ಬಟ್ ದೇಶದ ಮೇಲೆ ಆಪತ್ತಿ ಬಂದಾಗ ಅದು ನಮ್ಮ ಮೇಲೆ ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ. ಸೊ ಅದು ಇಂಪಾರ್ಟೆಂಟ್. ಓಕೆ,
ಸೊ ರೀಸೆಂಟ್ಲಿ ಧಾರವಾಡದಲ್ಲಿ ಒಂದು ಘಟನೆ ಆಯಿತು ಮಿತ್ರ. ಅದು ಬಹಳ ವಿಚಿತ್ರ ಅನಿಸುತ್ತೆ ತುಂಬ ಜನರಿಗೆ ನೋಡಲಿಕ್ಕೆ ಕೇಳಲಿಕ್ಕೆ. ಬಟ್ ಸ್ಟಿಲ್ ಆ ಥರ ಜನ ನಮ್ಮ ಮಧ್ಯದಲ್ಲಿದ್ದಾರೆ. ಅವ್ರಿಗೆ ನೋಡಿ, ಒಬ್ಬ ಪತಿ ಅನಸ್ತೇಷಿಯಾದಲ್ಲಿ ಒಂದು ಪರಿಣಿತ, ಅಂದರೆ MBBS MD ಇನ್ ಅನಸ್ತೇಷಿಯಾ. ಓಕೆ, ಆ ಮಹಿಳೆ ಸ್ವಯಂ MBBS ನಂತರ ಆಪ್ಥಾಲ್ಮಾಲಜಿ, ಕಣ್ಣಿನ ನೇತ್ರ ತಜ್ಞೆ. ಹೌದು, ಓಕೆ, ಏನಾದರೂ ಪ್ರಾಬ್ಲಮ್ ಇದೆಯಾ? ದುಡ್ಡಿಗೆ ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ ಅಂದರೂ ಕೂಡ ಇಬ್ಬರದು ಸೇರಿ 2 ಲಕ್ಷ ಸಂಬಳ ಬರುತ್ತೆ, ಏನೂ ಇಲ್ಲ ಅಂದರೂ ಕೂಡ. ಓಕೆ, ಸೊ ಒಳ್ಳೆ ಫ್ಲ್ಯಾಟಲ್ಲಿದ್ದಾರೆ. ಹೌದು, ಓಕೆ, ಅತ್ತೆ ಮಾವ ಕಾಟನ ಇಲ್ಲ, ನ್ಯೂಕ್ಲಿಯರ್ ಫ್ಯಾಮಿಲಿ, ಇಬ್ಬರೇ ಇದ್ದಾರೆ ಒಂದು ಫ್ಲ್ಯಾಟಲ್ಲಿ. ಓಕೆ, ಏನು ವಿಚಿತ್ರ ನಿಮಗೆ ಅನಿಸ್ಬೋದು. ಇದಕ್ಕೆಲ್ಲ ಜಾತಕ ಬಹಳ ಇಂಪಾರ್ಟೆಂಟ್ ಮಿತ್ರ. ಜಾತಕ ಮದುವೆಗಿಂತಲೂ ಮುಂಚೆ ತುಂಬ ಜನರು ಈ ಗುಣಗಳನ್ನು ಕಲಿಸಿ ನೋಡ್ತಾರೆ. ಪಂಚಾಂಗದಲ್ಲಿ 36 ಗುಣಗಳು ಮ್ಯಾಕ್ಸಿಮಮ್ಮು, ಮಿನಿಮಮ್ 18 ಕಲಿಬೇಕು ಅಂತ ಶಾಸ್ತ್ರ ಹೇಳುತ್ತೆ. 18 ಕಲಿತ್ರೆ ಮುಗೀತು, ಚೆನ್ನಾಗಿರ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಅದು ಕಂಪ್ಲೀಟ್ಲಿ ರಾಂಗ್. ನಾನು 36 ಕಲ್ತಿರುವಂಥ ಜಾತಕ ತೋರಿಸ್ತೀನಿ. ಇಷ್ಟು ವರ್ಸ್ಟಾಗಿ ಜೀವನ ಮಾಡಿದ್ದಾರೆ, ಬೇರ್ಪಟ್ಟಿದ್ದಾರೆ. 36ಕ್ಕೆ 5 ಗುಣ ಕಲ್ತಿರೋಂತ ತೋರಿಸ್ತೀನಿ, ಅದ್ಭುತವಾಗಿ ಜೀವನ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಮೂಲ ಕಾರಣ ಮನಸ್ಸು, ಮೈಂಡ್ಸೆಟ್, ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಈಗಿನ ಕಾಲದಲ್ಲಿ ಜಾತಕ ಸಂಪೂರ್ಣವಾಗಿ ನೋಡಕ್ಕೆ ಬರಲ್ಲ, ಯಾಕಂದ್ರೆ ಮೊದಲನೇ ಮಾತು ಹೆಣ್ಣೇ ಸಿಗ್ತಾ ಇಲ್ಲ, ಹುಡುಗಿಯರೇ ಸಿಗ್ತಾ ಇಲ್ಲ. ಸೊ ಭಾಳ ಡೀಪಾಗಿ ನೋಡ್ತಾ ಹೋದರೆ ಯಾರ್ದು ಮದುವೆನೇ ಆಗಲ್ಲ. ಓಕೆ, ಅಟ್ಲೀಸ್ಟ್ ಏನಿದೆ, ಚಂದ್ರಮಾನ ಸ್ಥಿತಿ ನೋಡಲೇಬೇಕು. ಚಂದ್ರಮ ಮೋಸ್ಟ್ ಇಂಪಾರ್ಟೆಂಟ್ ಗ್ರಹ ಜಾತಕದಲ್ಲಿ. ಚಂದ್ರ ಮನಸ್ಸಿಗೆ ಕಾರಕ. ಓಕೆ, ಯಾರ್ದು ಚಂದ್ರಮ ವರ್ಸ್ಟ್ ಸಿಚುವೇಶನಲ್ಲಿ ಡಿಫೆಕ್ಟ್ ಆಗಿರುತ್ತೆ ಅಂಥ ಹುಡುಗ ಅಥವಾ ಹುಡುಗಿಯನ್ನು ಮ್ಯಾರೇಜ್ ಆಗಲೇಬಾರ್ದು. ಇದು ಯಾವಾಗಲೂ ನೆನ್ಪಿಟ್ಟು. ಯಾಕಂದರೆ ಗುಣ ಕಲ್ತಿರ್ತದೆ, ಗುಣ 36 ಕಲ್ತಿದೆ, ಬಟ್ ಮೈಂಡ್ಸೆಟ್ ಸರಿ ಇಲ್ಲ ಅಂದಾಗ ಭಾರಿ ಸಮಸ್ಯೆ ಎದುರಿಸ್ಬೇಕಾಗುತ್ತೆ. ಓಕೆ, ಅದರಲ್ಲಿ ಬೇರೆ ಹಂತಗಳಿದ್ದಾವೆ. ಚಂದ್ರಮ ಫಾಲ್ಟ್ ಆಗಲಿಕ್ಕೆ ಒಂದು ಮಿನಿಮಮ್ 10ರಿಂದ ಒಂದು 12 ವೆರೈಟಿ ಬರ್ತಾವೆ ಅದರಲ್ಲಿ. ಓಕೆ, ಒಂದೇ ಇರಲ್ಲ. ಇದು ಒಂದೇ ಇತ್ತು ಅಂದರೆ ಮುಗೀತು ಅಂತಲ್ಲ. ಓಕೆ, ಮತ್ತು ಅದಿಷ್ಟೇ ಅಲ್ಲದೇನೆ ಟ್ರಿಗರಿಂಗ್ ಪಾಯಿಂಟ್ಸ್ ಅಂತೀವಿ ನಾವು. ಈಗ ಫಾರ್ ಎಕ್ಸಾಂಪಲ್ ನಾನು ಪವರ್ಫುಲ್ ಟು ಲೋ ಹೇಳ್ತಾ ಬರ್ತೀನಿ. ಓಕೆ, ಮಹಿಳೆ ಅಥವಾ ಪುರುಷ ಇಬ್ಬರು ಜಾತಕಕ್ಕೂ ಅನ್ವಯಿಸ್ತದೆ. ಅದು ಜಾತಕದಲ್ಲಿ ಶನಿ, ಚಂದ್ರ, ಕೇತು ಒಟ್ಟಿಗೆ ಕೂತ್ಕೊಂಡಿದ್ದಾವೆ ಅಂತ ತಿಳ್ಕೊಳ್ಳಿ. ಯಾವುದೇ ಮನೆಯಲ್ಲಿ ಕೂತ್ಕೊಳ್ಳಿ, ಇದು ಫಾಲ್ಟ್, ಪ್ರಾಬ್ಲಮ್ ಇದು. ಓಕೆ, ಮತ್ತು ಡಿಗ್ರಿ ವೈಸು ವೆರಿ ಕ್ಲೋಸ್ಲಿ ಕಂಜಂಕ್ಟ್ ಇದ್ದರೆ ಇನ್ನೂ ಪವರ್ ಅದರದ್ದು ಹೆಚ್ಚಾಗುತ್ತೆ, ನೆಗೆಟಿವ್ ಪವರ್. ಓಕೆ, ಯಾವುದೇ ಮನೇಲಿ ಕೂತ್ಕೊಂಡ್ರೂ ಕೂಡ 1ರಿಂದ 12 ಮನೆಗಳಲ್ಲಿ ಚಂದ್ರ, ಕೇತು, ಶನಿ, ಇದು 1. ಸೆಕೆಂಡ್, ಚಂದ್ರ, ರಾಹು, ಶನಿ, ಅಗೇನ್ ಮಾಡಿ ಡಿಗ್ರಿ ವೈಸ್. ಓಕೆ, ಅದಕ್ಕಿಂತಲೂ ಮೇಲಿಂದು ಚಂದ್ರ, ಕೇತು, ಶನಿ, ಮಂಗಳ. ಶನಿ, ರಾಹು, ಚಂದ್ರ, ಮಂಗಳ ಒನ್ ಆಫ್ ದಿ ವರ್ಸ್ಟ್. ಇದು ವರ್ಸ್ಟ್ ಇದು. ಓಕೆ, ಸೊ ಎರಡೂ ಹೇಳ್ತಾ ಇದ್ದೀನಿ ನಾನು. ಮತ್ತು ನೆಕ್ಸ್ಟ್ ಶನಿ, ಚಂದ್ರಮ, ರಾಹು, ಚಂದ್ರಮ, ಕೇತು, ಚಂದ್ರ, ಮಂಗಳ, ರಾಹು, ಚಂದ್ರ, ಮಂಗಳ. ಸೆಕೆಂಡ್ ಸ್ಟೆಪ್ ವರ್ಸ್ಟ್ ಇದು. ಓಕೆ, ಸೊ ಈ ಥರ ಬರ್ತಾ ಹೋಗ್ತದೆ. ಮತ್ತು 1ನೇ ಮನೆಯಲ್ಲಿ ವೆರಿ ವರ್ಸ್ಟ್, 12ನೇ ಮನೆಯಲ್ಲಿ ತುಂಬ ವರ್ಸ್ಟ್, 8ನೇ ಮನೆಯಲ್ಲಿ ವೆರಿ ವರ್ಸ್ಟ್, 7ನೇ ಮನೆಯಲ್ಲಿ ವೆರಿ ವರ್ಸ್ಟ್. ಈ ಥರ ಚೇಂಜ್ ಆಗುತ್ತಾ ಹೋಗ್ತದೆ. ಓಕೆ, 4 ಗ್ರಹಗಳು ಅದು ಅದರ ಪವರ್ ಹೆಚ್ಚಿಗೆ ಮಾಡುತ್ತೆ, ನೆಗೆಟಿವ್ ಪವರ್. 3 ಗ್ರಹಗಳ ಕಂಜಂಕ್ಷನ್ನು ಅದಕ್ಕಿಂತಲೂ ಲೋ, 2 ಗ್ರಹದ ಕಂಜಂಕ್ಷನು ಅದಕ್ಕಿಂತಲೂ ಲೋ. ಓಕೆ, ಸೊ ಒಂದೇ ಗ್ರಹದ ಕಂಜಂಕ್ಷನ್ 7ನೇ ಮನೆಯಲ್ಲಿದ್ದರೆ ಅದು ಪೂರ್ತಿ ಲೋ. ಓಕೆ, 4 ಗ್ರಹಗಳು ಕಂಜಂಕ್ಟ್ ಇದ್ದಾವೆ ಅಂತ ತಿಳ್ಕೊಳ್ಳಿ. ಓಕೆ, ಶನಿ, ಚಂದ್ರ, ಕೇತು, ಮಂಗಳ ಲಗ್ನದಲ್ಲಿದ್ದಾರೆ, 12ನೇ ಮನೆ, 7ನೇ ಮನೆಯಲ್ಲಿ ಇದ್ದು ಬರೀ ಇದ್ದರೆ ಮುಗಿತಲ್ಲ, ಇದ್ದರೆ ಒಂದು ಯೋಗ ಇದೆ ಜಾತಕದಲ್ಲಿ, ಸ್ವಲ್ಪ ಎಚ್ಚರಿಕೆ ಅಂತ ಒಂದು ಮಾಹಿತಿ ಗೊತ್ತಾಗುತ್ತೆ. ಬಟ್ ಎರಡನೇದು ಟ್ರಿಗರಿಂಗ್ ಪಾಯಿಂಟ್ಸ್. ಟ್ರಿಗರಿಂಗ್ ಅಂದರೆ ರಾಹು ದಶಾ ಅಂತರ್ದಶ, ಕೇತು ದಶಾ ಅಂತರ್ದಶ, ಚಂದ್ರ ದಶಾ ಅಂತರ್ದಶ, ಶನಿ ಮಹಾದಶ ಅಂತರ್ದಶ, ಶನಿ ಸಾಡೆ ಸಾತಿ. ಸೊ ಇವು ಬಂದಾಗ ಟ್ರಿಗರ್ ಆಗುತ್ತೆ ಇದು. ಓಕೆ, ಇದು ಅಲ್ಲದೇನೆ ಲಗ್ನಕ್ಕೆ ಬಂದರೆ, ಯಾವುದಾದ್ರೂ ಗ್ರಹ ಚಂದ್ರ, ರಾಹು, ಕೇತು ಗೋಚಾರದಲ್ಲಿ ಲಗ್ನಕ್ಕೆ ಬಂದರೆ, 7ನೇ ಮನೆಗೆ ಬಂದರೆ, ಅಥವಾ ಚಂದ್ರಮಾನ ಮೇಲೆ ಗೋಚಾರ ಆಗ್ತಿದ್ರೆ, ಇಲ್ಲವೂ ಕೂಡ ಟ್ರಿಗರ್ ಮಾಡುವಂತಹ ಸನ್ನಿವೇಶಗಳು. ತುಂಬ ಜನರಲ್ಲಿ ಜಾತಕದಲ್ಲಿ ಈ ಥರ ಕಾಂಬಿನೇಷನ್ ಇದ್ದೂ ಕೂಡ ಓಕೆ ಒಂದು ಹಂತಕ್ಕೆ ಇರ್ತಾರೆ. ಬಟ್ ಟ್ರಿಗರ್ ಆದಾಗ ಅವ್ರದ್ದು ಬಿಹೇವಿಯರ್ ಭಾರಿ ಆಗುತ್ತೆ. ಓಕೆ, ಅವಳ ರೂಮಲ್ಲಿ 10 ಇನ್ಸುಲಿನ್ ಸಿರಂಜಿಗಳು ಸಿಕ್ಕಿದ್ದಾವೆ. ಸೊ ಡಯಾಬಿಟಿಸು ಇರ್ಬೋದು, ಮತ್ತು ಇನ್ಸುಲಿನ್ ಇನ್ನೊಂದು ಬೇರೆ ಕಾರಣಕ್ಕೂ ಕೂಡ ಯೂಸ್ ಮಾಡ್ಕೋತಾರೆ. ಅಡಿಕ್ಷನ್ ಇದ್ದವರು ಚುಚ್ಕೋತಾರೆ ತಮ್ಮಷ್ಟಕ್ಕೆ ತಾವೇ, ಯಾಕಂದರೆ ಅದು ಚಿಕ್ಕದಾಗಿರುತ್ತೆ, ತಮ್ಮಷ್ಟಕ್ಕೆ ತಾವೇ ಚುಚ್ಚುಗಳಿಗೆ ಈಸಿ ಅಂತ ಅದರೊಳಗಡೆ ತೊಗೊಂಡು ಚುಚ್ಕೋತಾರೆ. ಓಕೆ, ಸೊ ಅಡಿಕ್ಷನ್ ಕೂಡ ರಿಲೇಟೆಡ್ ವಿತ್ ಚಂದ್ರಮ.
ಚಂದ್ರನೇ ಕಾರಕ, ರಾಹುನೇ ಕಾರಕ ಅಡಿಕ್ಷನ್ ಕ್ರಿಯೇಟ್ ಮಾಡೋಕೆ. ಯಾಕಂದರೆ ವ್ಯಕ್ತಿ ಅಂಥವೆಲ್ಲ ತೊಗೊಂಡಾಗ ಮೈಂಡ್ ಚೇಂಜ್ ಇರುತ್ತೆ. ಮಗುವಿಗೆ ಯಾರಾದರೂ ಸ್ಟ್ಯಾಬ್ ಮಾಡೋದನ್ನು ಕೇಳಿದ್ದೀರಾ? ಕೆಟ್ಟ ತಾಯಿ ಇರೋದನ್ನು ಕೇಳಿದರೆ ಇದ್ದಾರೆ. ಆ ಥರದ ವ್ಯಕ್ತಿಗಳು, ಮಹಿಳೆಯರು ಕೂಡ ಇದ್ದಾರೆ. ಓಕೆ, ಸೊ ಅದಕ್ಕೆಲ್ಲ ಕಾರಕ ಗ್ರಹಗಳೇ, ಗ್ರಹ ಗತಿಗಳೇ. ಓಕೆ, ಸೊ ವ್ಯಕ್ತಿ ತನ್ನಷ್ಟಕ್ಕೆ ತಾನೇ ಏನೂ ಮಾಡೋದಿಲ್ಲ, ಗ್ರಹಗಳು ಅದನ್ನು ಮಾಡಿಸ್ತಿರ್ತವೆ. ನೋಡಿ ಎಷ್ಟು ಲಾಸ್ ಆಯಿತು. ಗಂಡನ ಮನೆ, ಹೆಂಡತಿ ಕಡೆ ಜೈಲಿಗೆ ಹೋದ್ಲು, ಮಗ ಅನಾಥ, ಅತ್ತಿ ಮಾವಂದರಿಗೆ ಸಮಸ್ಯೆಗಳು, ಸಮಾಜದಲ್ಲಿ ಮುಖ ಎತ್ಕೊಂತಿರೋ ಒಂದೇ ಬಂತು. ಓಕೆ, ಸೊ ಸಮಸ್ಯೆಗಳು ಎದುರಾದಾಗ ನೋಡಿ, ಜಾತಕ ಅಂತೂ ಚೇಂಜ್ ಮಾಡೋಕ್ಕೆ ಬರಲ್ಲ. ಸೊ ಎದುರಾದಾಗ ಏನು ಮಾಡಬೇಕು, ಸ್ವಲ್ಪ ಕೆಲವೊಂದು ಇದಕ್ಕೆ ಹೋಗ್ಬೇಕಾಗುತ್ತೆ, ಥೆರಪೀಸ್ಗಳಿಗೆ. ಓಕೆ, ಅದು ಈ ಕ್ರಿಯಾ ಅಥವಾ ಸುದರ್ಶನ್ ಕ್ರಿಯಾ, ಯೋಗ, ಮೆಡಿಟೇಷನ್, ಐಸೋಲೇಷನ್, ಒಂದು ಸ್ವಲ್ಪ ಫ್ಯಾಮಿಲಿಯಿಂದ ದೂರ ಆಗ್ಬೇಕು. ಈ ಥರ ಸಮಸ್ಯೆಗಳು ಬಂದಾಗ ಫ್ಯಾಮಿಲಿಯಿಂದ ದೂರ ಆಗಿ ರೆಜುವಿನೇಟ್ ಮಾಡಿಕೊಂಡು ಮತ್ತೆ ವಾಪಸ್ ಬರಬೇಕು. ಓಕೆ, ಅದರಲ್ಲೇ ಕೊಳಿತಾ ಕೂತ್ರೆ ಅದು ಬೇರೆ ವಿಚಾರಗಳು ಬರ್ಲಿಕ್ಕೆ ಶುರು ಮಾಡ್ತದೆ. ಓಕೆ, ಸೊ ಹೇಳೋದು ಒಂದೇ, ಜಾತಕ ಮದುವೆಗಿಂತಲೂ ಮುಂಚೆ ನೋಡಬೇಕು. ಮದುವೆ ಆದ್ಮೇಲೆ ನೋಡಿ ಏನು ಲಾಭ ಇಲ್ಲ. ಮತ್ತು ಆಸ್ಪೆಕ್ಟ್ ಕೂಡ, ಚಂದ್ರನ ಮೇಲೆ ರಾಹು, ಕೇತುನ್, ಶನಿ ಆಸ್ಪೆಕ್ಟ್ ಇದ್ದಾಗಲೂ ಕೂಡ ಒಂದು ಲೋ ಕ್ವಾಲಿಟಿದೇನಿದೆ ನೆಗೆಟಿವ್ ಪವರ್ಸು ನೋಡ್ಲಿಕ್ಕೆ ಸಿಗುತ್ತೆ. ಮತ್ತು ಶುಕ್ರ, ರಾಹು, ಚಂದ್ರಮ ಯುತಿ ಇದ್ದಾಗ ಎಕ್ಸ್ಟ್ರಾ ಮರೈಟಲ್ ಅಫೇರ್ಸ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಅದರಿಂದ ಸಮಸ್ಯೆಗಳು ಎದುರಾಗ್ಬೋದು. 7ನೇ ಮನೆಯಲ್ಲಿ ಸೂರ್ಯ, ಶನಿ, ಕುಜ ಮೂರು ಒಟ್ಟೊಟ್ಟಿಗೆ ಗ್ರಹಗಳು ಸೇರಿಕೊಂಡ್ರೂ ಕೂಡ ಸಮಸ್ಯೆ ಎದುರಾಗುತ್ತೆ. 7ನೇ ಮನೆ ಸ್ವಾಮಿ 6ನೇ ಮನೆಯಲ್ಲಿ, 7ನೇ ಮನೆ ಸ್ವಾಮಿ 12ನೇ ಮನೆಯಲ್ಲಿಯೂ ಕೂಡ ಸಮಸ್ಯೆಗಳು ಎದುರಾಗ್ತವೆ. ಸೊ ಭಾಳಷ್ಟಿದ್ದಾವೆ. ನನಗನ್ಸಿದ ಮಟ್ಟಿಗೆ 20 ವೆರೈಟಿ ಆಫ್ ನೆಗೆಟಿವ್ ಕಾಂಬಿನೇಷನ್ ನೋಡ್ಲಿಕ್ಕೆ ಸಿಗುತ್ತೆ ಜಾತಕದಲ್ಲಿ ರಿಲೇಟೆಡ್ ಟು ಮ್ಯಾರೇಜ್. ಓಕೆ, ಸೊ ಅಟ್ಲೀಸ್ಟ್ ಕಮ್ಮಿ ವರ್ಸ್ಟ್ ಇರುವಂಥ ಜಾತಕ ಸೆಲೆಕ್ಟ್ ಮಾಡೋದು ನಮ್ಮದು ಇದು ಇರಬೇಕು. ಓಕೆ, 100% ನಿಮಗೆ ಒಳ್ಳೆ ಜಾತಕ ಎಲ್ಲೂ ಸಿಗಲ್ಲ ಭೂಮಿ ಮೇಲೆ. ಕೆಲವೊಂದು ಸರಿ ಏನಾಗುತ್ತೆ, ಈ ಕರ್ಕ ರಾಶಿಯಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ಅದರದ್ದು ಪವರ್ ಕಮ್ಮಿ ಇರುತ್ತೆ. ಯಾಕಂದರೆ ಅದು ಸ್ವಲ್ಪ ಸಿಂಪತಿ ಕ್ರಿಯೇಟ್ ಮಾಡುತ್ತೆ, ಕೊಡುತ್ತೆ, ಅಥವಾ ಸೌಮ್ಯತೆ ಕೊಡುತ್ತೆ. ಇವನ್ ಕ್ರೌರ್ಯದಲ್ಲೂ ಕೂಡ ಸೌಮ್ಯತೆ ಕೊಡ್ತದೆ. ಆ ಥರದ್ದು ಕಾಂಬಿನೇಷನ್ ಕೆಲವೊಂದು ರಾಶಿಗಳಲ್ಲಿ ಆಗುತ್ತೆ. ಧನು ರಾಶಿಯಲ್ಲಿ ಧಾರ್ಮಿಕ್ ಆ್ಯಂಗಲಲ್ಲಿ ಕ್ರೌರ್ಯ. ಓಕೆ, ಕ್ರೌರ್ಯದ ಒಂದು ಇದು ಇದೆ, ಕಾಂಬಿನೇಷನ್ ಇದೆ. ಬಟ್ ಆ ರಾಶಿಯಲ್ಲಿ ಕೂತ್ಕೊಂಡಾಗ ವ್ಯಕ್ತಿಗೆ ಸ್ವಲ್ಪ ಧಾರ್ಮಿಕ್ ಆ್ಯಂಗಲಲ್ಲಿ ನೋಡ್ಲಿಕ್ಕೆ ಹಚ್ಚುತ್ತೆ, ಸೌಮ್ಯತೆ, ಸಿಂಪತಿ ಆ್ಯಂಗಲಲ್ಲಿ ನೋಡ್ಲಿಕ್ಕೆ ಹಚ್ಚುತ್ತೆ. ಸೊ ಇವನು ಕೂಡ ಕೆಲವೊಂದು ಇರ್ತವೆ. ಗುರುವಿನ ದೃಷ್ಟಿ ಇದ್ದರೆ ಮತ್ತೆ ಒಂಚೂರು ಆ ಕ್ರೌರ್ಯದ ಒಂದು ಮೆಜರ್ಮೆಂಟ್ ಏನಿರುತ್ತೆ ಅದರಲ್ಲಿ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಚೇಂಜ್ ನೋಡ್ಲಿಕ್ಕೆ ಸಿಗುತ್ತೆ. ಓಕೆ, ಸೊ ಬಿಫೋರ್ ಮ್ಯಾರೇಜ್ ಜಾತಕ ಅನಲೈಸಿಸ್ ಭಾಳ ಇಂಪಾರ್ಟೆಂಟು. ನಾನು 100% ಒಳ್ಳೆ ಜಾತಕ ಸಿಗೋದು ಕಷ್ಟ. ಅದರಲ್ಲಿ ಪವರ್ ಕಮ್ಮಿ ಇರುವಂಥದ್ದು ನೋಡ್ಕೊಳ್ಳಬೇಕು. ಮತ್ತು ಆ ಕಾಂಬಿನೇಷನ್ ಆ ಹುಡುಗಿ ಜಾತಕದಲ್ಲಿ ಇದೆ ಅಂದಾಗ ನಾವು ಮದುವೆ ಆಗಿ ಒಂದು 2-3 ವರ್ಷ ಭಾಳ ಎಚ್ಚರಿಕೆ ವಹಿಸ್ಬೇಕಾಗತ್ತೆ. ಓಕೆ, ಸೊ ಇವೆಲ್ಲ ಇರ್ತದೆ ನೋಡಿ. ಓಕೆ, ಸೊ ನೆಕ್ಸ್ಟ್ ಏನಿದೆ ಮುಂದೆ ಇನ್ನೊಂದು ಟಾಪಿಕ್ ಮೇಲೆ ಚರ್ಚೆ ಮಾಡೋಣ. ನಿಮ್ಮಲ್ಲೂ ಕೂಡ ಏನಾದರೂ ಜಾತಕದ ಅನಲೈಸಿಸ್ ಬೇಕಾದ್ರೆ ಕೆಳಕೊಟ್ಟಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ.